ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕಥೆ 29. ಮಗುವಾದ ಬೀರಬಲ. ಬೀರಬಲನು ದಿಲ್ಲಿಯ ಚಕ್ರವರ್ತಿ ಅಕ್ಬರನ ಮಂತ್ರಿ. ಒಂದು ದಿನ ಅಕ್ಬರನು ಆಸ್ಥಾನಕ್ಕೆ ಬಂದಾಗ ಬೀರಬಲ ಇನ್ನೂ ಬಂದಿರಲಿಲ್ಲ. ಬೀರಬಲನನ್ನು ಕರೆದು ತನ್ನಿ ಎಂದು ಅಕ್ಬರ ಭಟರಿಗೆ ಆಜ್ಞಾಪಿಸಿದ. ಬೀರಬಲನಲ್ಲಿಗೆ ಹೋದ ಭಟರು ಹಿಂತಿರುಗಿ ಬಂದು ಬರ್ತೀನಿ ಎಂದರು. ಮಹಾಪ್ರಭು ಎಂದು ಭಿನ್ನವಿಸಿಕೊಂಡರು. 1 ಗಂಟೆ ಕಳೆಯಿತು, ಆದರೂ ಬೀರಬಲ ಬರಲಿಲ್ಲ. ಅಕ್ಬರ ಪುನಃ ಹೇಳಿ ಕಳುಹಿಸಿದ. ಬರ್ತೀನಿ ಎಂದು ಬೀರಬಲ ಉತ್ತರ ಕಳುಹಿಸಿದ. ಮತ್ತೆ 1 ಗಂಟೆ ಕಳೆಯಿತು, ಬೀರಬಲನ ಸುಳಿವೇ ಇಲ್ಲ. ಅಕ್ಬರ ಸಿಟ್ಟಿಗೆದ್ದು ಮತ್ತೆ ಭಟರನ್ನು ಕಳಿಸಬೇಕೆಂದಿರುವಾಗ ಬೀರಬಲನ ಆಗಮನ ಆಯಿತು. ಯಾಕಿಷ್ಟು ತಡ ಮಾಡಿದೆ ಬೀರಬಲ ಎಂದು ಅಕ್ಬರ ಕೋಪದಿಂದಲೇ ಕೇಳಿದ. ನನ್ನ ಮಗು ಅಳ್ತಿತ್ತು, ಅದನ್ನು ಸಮಾಧಾನಪಡಿಸಿ ಬರೋಕೆ ಇಷ್ಟು ಹೊತ್ತಾಯ್ತು ಪ್ರಭು ಎಂದು ನುಡಿದ ಬೀರಬಲ. ಮಗುವನ್ನು ಸಮಾಧಾನಪಡಿಸೋದೊಂದು ದೊಡ್ಡ ಕೆಲಸವೇ? ಹೌದು ಮಹಾಪ್ರಭು, ನಾನಾಗಿದ್ದರೆ ಮಗುವನ್ನು ಒಂದು ಕ್ಷಣದಲ್ಲಿ ಸಮಾಧಾನಪಡಿಸ್ತಿದ್ದೆ. ಬೇಕಾದರೆ ತೋರಿಸಲೇನು ಬೀರಬಲ, ನೀನು ಮಗುವಿನಂತೆ ಅಭಿನಯಿಸು, ನಾನು ತಂದೆಯಂತೆ ನಟಿಸ್ತೇನೆ ಎಂದ ಅಕ್ಬರ. ತಕ್ಷಣ ಬೀರಬಲ ಉರುಳಾಡಿ ಅಳತೊಡಗಿದ. ಯಾಕೆ ಮಗು ಅಳ್ತಿದ್ದೀ, ನಿನಗೇನು ಬೇಕು ಎಂದು ಕೇಳಿದ ಅಕ್ಬರ. ನನಗೆ ಕಬ್ಬು ಬೇಕು ಅಪ್ಪ. ಅಕ್ಬರ ಕಬ್ಬು ತರಿಸಿದ. ಆದರೆ ಬೀರಬಲನ ಅಳು ನಿಲ್ಲಲಿಲ್ಲ. ಕಬ್ಬಿನ ಸಿಪ್ಪೆ ತೆಗೆದುಕೊಡು ಅಪ್ಪ. ಭಟರಿಗೆ ಆಜ್ಞೆ ಮಾಡಿ ಕಬ್ಬಿನ ಸಿಪ್ಪೆ ತೆಗೆಸಿದ ಅಕ್ಬರ. ಇನ್ನಾದರೂ ಸುಮ್ಮನಿರು ಮಗು ಎಂದ. ಹ್ಞೂ, ನನಗೆ ಕಬ್ಬನ್ನು ಹೋಳು ಮಾಡಿಕೊಡು ಅಪ್ಪ. ಆಗಲಿ, ಅದಕ್ಕೇನು? ಅಕ್ಬರನ ಆಜ್ಞೆಯಂತೆ ಭಟರು ಕಬ್ಬನ್ನು ತುಂಡು ಮಾಡಿಕೊಟ್ಟರು. ಬೀರಬಲ ಅದನ್ನು ತಿನ್ನುತ್ತಾ ಮತ್ತೆ ಅಳತೊಡಗಿದ. ಅಕ್ಬರನಿಗೆ ಸಿಟ್ಟು ಬಂದು, ಮತ್ಯಾಕೆ ಅಳ್ತೀಯೋ ಮಗನೇ ಎಂದು ಕೂಗಿದ. ತುಂಡು ಮಾಡಿದ ಕಬ್ಬನ್ನು ಮತ್ತೆ ಕೂಡಿಸು ಅಪ್ಪ. ತುಂಡು ಮಾಡಿದ ಮೇಲೆ ಮತ್ತೆ ಒಂದು ಮಾಡೋಕೆ ಸಾಧ್ಯವೇ? ನಿನಗೆ ಬುದ್ಧಿ ಇಲ್ವೇನು? ನೀನು ಒಂದು ಮಾಡದಿದ್ದರೆ ನಾನು ಅಳೋದು ನಿಲ್ಲಿಸೋದಿಲ್ಲ ಎಂದ ಬೀರಬಲ. ಅಕ್ಬರನಿಗೆ ತುಂಬಾ ಕೋಪ ಬಂದು ಬೀರಬಲನ ಕೆನ್ನೆಗೆ ಬಲವಾಗಿ ಹೊಡೆದ. ಬೀರಬಲನ ಅಳು ಮತ್ತೂ ಜಾಸ್ತಿ ಆಯಿತು. ಆಗ ಅಕ್ಬರ, ನಿನ್ನ ದಮ್ಮಯ್ಯ, ಅಳೋದು ನಿಲ್ಲಿಸಪ್ಪ, ನಾನು ಸೋತೆ ಅಂತ ಒಪ್ಪಿಕೊಂಡಿದ್ದೇನೆ. ಮಕ್ಕಳನ್ನು ಸಮಾಧಾನಪಡಿಸೋದು ನಿಜವಾಗಿಯೂ ಕಷ್ಟ ಅಂತ ಇವತ್ತು ನನಗೆ ತಿಳಿಯಿತು ಎಂದು ನುಡಿದ.